Good morning, everyone. Welcome to the first class of Indian Financial Services. Now, this course is prescribed for BCom 6th semester students of Rani Channamma University, Belgavi. And I am Dr. Mamta Bannur, Assistant Professor, Government First Grade College, Chalki. In the last class, we have seen what is the syllabus for this subject or for this course and its objectives. So, in this session, we will understand the meaning and definition of financial services, features of financial services, characteristics of financial services, importance and stages in the growth of financial services. So, let us understand what do you mean by financial services. Before that, we need to understand, or in the last semester we have studied in detail of Indian financial system. As we all know, Indian financial system has 5 components. ಇದರಲ್ಲಿ 5 components ಬರ್ತದೆ. ಯಾವ್ದು 5 components ಅಂದಾಗ ಇಂಡಿಯನ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂತ ಕರಿತೀವಿ, ಹಣಕಾಸಿನ ಮಾರುಕಟ್ಟೆಗಳು. ಆಮೇಲೆ ಇಂಡಿಯನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಕಲಿತೀವಿ, ರೈಟ್. ದೆನ್ ಇಂಡಿಯನ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್, ಹಣಕಾಸಿನ ಸಂಸ್ಥೆಗಳು, ಹಣಕಾಸಿನ ಸಾಧನೆಗಳು. ಇಂಡಿಯನ್ ಫೈನಾನ್ಷಿಯಲ್ ಸರ್ವಿಸಸ್, ಹಣಕಾಸಿನ ಸೇವೆಗಳು. ಆಮೇಲೆ ಇಂಡಿಯನ್ ಫೈನಾನ್ಷಿಯಲ್ ರೆಗ್ಯುಲೇಟರ್ಸ್, ಹಣಕಾಸಿನ ನಿಯಂತ್ರಕರು, ರೈಟ್. ಸೊ ಇಂಡಿಯನ್ ಫೈನಾನ್ಷಿಯಲ್ ಮಾರ್ಕೆಟ್, ಆಸ್ ವಿ ಆಲ್ ನೋ, there are basically 2 types of market, money market, capital market. ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಲಾಸ್ಟ್ ಸೆಮಿಸ್ಟರ್ ಒಳಗೆ ಕಲ್ತೀವಿ. ಇಂಡಿಯನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಕೂಡ ವಿ ಹ್ಯಾವ್ ದ ಇನ್ಫಾರ್ಮೇಷನ್. ಬ್ಯಾಂಕಿಂಗ್ ಸರ್ವಿಸಸ್ ಆಯಿತು, ಇನ್ಶೂರೆನ್ಸ್ ಸರ್ವಿಸಸ್ ಆಯಿತು, ಮ್ಯೂಚುವಲ್ ಫಂಡ್ಸ್ ಆಯಿತು. ಸೊ ಇವತ್ತರ ಬಗ್ಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ನಾವು ಕಲ್ತೀವಿ. ಇಂಡಿಯನ್ ಫೈನಾನ್ಷಿಯಲ್ ಪ್ರೈಮರಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸು, ಇದ್ರ ಬಗ್ಗೆ ಕೂಡ ವಿ ಹ್ಯಾವ್ ಸ್ಟಡಿಡ್ ಇನ್ ದ ಡೀಟೇಲ್. ಸೊ ಇನ್ ದಿಸ್ ಸೆಮಿಸ್ಟರ್ ವಿ ವಿಲ್ ಬಿ ಸ್ಟಡಿಂಗ್ ಇನ್ ಡೀಟೇಲ್ ಅಬೌಟ್ ಇಂಡಿಯನ್ ಫೈನಾನ್ಷಿಯಲ್ ಸರ್ವಿಸಸ್. ಸೊ ವಾಟ್ ಎಕ್ಸಾಕ್ಟ್ಲಿ ವಿ ಮೀನ್ ಬೈ ಇಂಡಿಯನ್ ಫೈನಾನ್ಷಿಯಲ್ ಸರ್ವಿಸಸ್, ಯಾವ್ಯಾವ ಸರ್ವಿಸಸ್ ಬಗ್ಗೆ ನಾವು ಡೀಟೇಲ್ ಆಗಿ ಕಲಿತೀವಿ, ಆಲ್ ದ್ಯಾಟ್ ವಿ ವಿಲ್ ಸಿ ಇನ್ ದಿಸ್ ಕ್ಲಾಸ್. ಸೊ ಬಿಫೋರ್ ದ್ಯಾಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಅಂದರೆ ಏನು. ವಾಟ್ ಡು ಯು ಮೀನ್ ಬೈ ಫೈನಾನ್ಷಿಯಲ್ ಸರ್ವಿಸಸ್? ಫೈನಾನ್ಷಿಯಲ್ ಸರ್ವಿಸಸ್ ಆರ್ ದಿ ಫೌಂಡೇಶನ್ ಆಫ್ ಮಾಡರ್ನ್ ಎಕನಾಮಿ. ಒಂದು ಎಕನಾಮಿಗೆ, ಒಂದು ಆರ್ಥಿಕ ವ್ಯವಸ್ಥೆಗೆ ಹಣಕಾಸಿನ ಸೇವೆಗಳು ಬಹಳ ಮುಖ್ಯವಾಗಿದ್ದಿರ್ತದೆ, ಒಂದು ಬಹಳ ಮುಖ್ಯವಾದಂಥ ಒಂದು ಬೇಸನ್ನು ಕೊಡ್ತದೆ. ಆಕ್ಟಿವಿಟೀಸ್ ವಿಚ್ ಆರ್ financial in nature may be regarded as financial services. Very simple meaning ಇದು. ಯಾವ ಆಕ್ಟಿವಿಟಿ ಅಥವಾ ಯಾವ ಸೇವೆ ಹಣಕಾಸಿನ ಸಂಬಂಧಿಸಿದಾಗಿರ್ತದ ಅದಕ್ಕೆ ನಾವು ಹಣಕಾಸಿನ ಸೇವೆ ಅಂತ ಕರಿತೀವಿ. ದ ಆಕ್ಟಿವಿಟಿ ವಿಚ್ ಆರ್ ಇನ್ ಫೈನಾನ್ಷಿಯಲ್ ಇನ್ ನೇಚರ್, ಹಣಕಾಸಿನ ಸಂಬಂಧಿಸಿದಂತೆ ಅಥವಾ ಹಣಕಾಸಿನ ಹಣ ಇನ್ವಾಲ್ವ್ಮೆಂಟ್ ಇದ್ದಂಥ ಸೇವೆಗೆ ನಾವೇನಂತ ಕರಿತೀವಿ, ಹಣಕಾಸಿನ ಸೇವೆ ಅಂತ ಕರಿತೀವಿ. ದ ಟರ್ಮ್ ಫೈನಾನ್ಷಿಯಲ್ ಸರ್ವಿಸ್ ಮೀನ್ಸ್ ಮೊಬಲೈಸೇಷನ್ ಆ್ಯಂಡ್ ಅಲೋಕೇಶನ್ ಆಫ್ ಸೇವಿಂಗ್ಸ್. ಎಸ್, ಸೊ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಹೇಳಬೇಕಾದ್ರೂ ನಾನು ಇದನ್ನು ಡೀಟೇಲಾಗಿ ಹೇಳಿದ್ದೇನೆ. ಮೊಬಲೈಸೇಷನ್ ಆ್ಯಂಡ್ ಅಲೋಕೇಶನ್ ಆಫ್ ಸೇವಿಂಗ್ಸ್ ಅಂತಂದರೆ ನಮ್ಮ ಉಳಿತಾಯವನ್ನು ಅಥವಾ ಸಾರ್ವಜನಿಕರ ಕಡೆಯಿಂದ ಉಳಿತಾಯವನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅಥವಾ ಬೇರೆ ಬೇರೆ ಅಪಾರ್ಚುನಿಟೀಸ್ಗಳಲ್ಲಿ ಅದನ್ನು ಹೂಡಿಕೆ ಮಾಡುವುದಕ್ಕೆ ನಾವೇನಂತ ಕರಿತೀವಿ, involved in the transformation of savings into investments. ಅಂದರೆ ಉಳಿತಾಯವನ್ನು ಹೂಡಿಕೆಯಾಗಿ ಮಾಡುವಂಥ ಎಲ್ಲ ಚಟುವಟಿಕೆಗಳಿಗೆ ನಾವೇನಂತ ಕರಿತೀವಿ, ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಕರಿತೀವಿ. ಇಂಡಿವಿಜುವಲ್ ಸೇವಿಂಗ್ಸನ್ನು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ಗೆ
ಟರ್ನ್ ಮಾಡುವಂಥ ಅಥವಾ ಕನ್ವರ್ಟ್ ಮಾಡುವಂಥ ಅಥವಾ ಟ್ರಾನ್ಸ್ಫಾರ್ಮ್ ಮಾಡುವಂಥ ಎಲ್ಲ ಆ್ಯಕ್ಟಿವಿಟೀಸ್ಗೆ ನಾವೇನಂತ ಕರಿತೀವಿ, ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಕರಿತೀವಿ. Let us understand the definition of financial services. Financial services may be defined as the products and services. So ಇದರಲ್ಲಿ we have to be very careful. ನಾವು ಸರ್ವಿಸಸ್ ಬಗ್ಗೆ ಮಾತಾಡಿದರೂ ಕೂಡ ಇಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಇರ್ತವೆ. ಆ ಪ್ರಾಡಕ್ಟ್ ಮೂಲಕ ನಾವು ಸೇವೆಯನ್ನು ಕೊಡಾಕತ್ತೀವಿ, ಆ ಸರಕುಗಳ ಮೂಲಕ ನಾವು ಕೆಲವೊಂದು ಸೇವೆಗಳನ್ನು ಕೊಡ್ತೀವಿ. ಸೊ ಇಟ್ ಇನ್ಕ್ಲೂಡ್ಸ್ ಬೋತ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಆಫರ್ಡ್ ಬೈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಯಾರು ಆಫರ್ ಮಾಡ್ತಾರೆ? ಇವನ್ನ ಹಣಕಾಸಿನ ಸಂಸ್ಥೆಗಳು, ಹಣಕಾಸಿನ ಮಧ್ಯವರ್ತಿಗಳು, ರೈಟ್? ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂತ ನಾವೇನ ಕರಿತೀವಿ. ಫೈನಾನ್ಷಿಯಲ್ ಸರ್ವಿಸಸ್ ಇನ್ಸ್ಟಿಟ್ಯೂಷನ್ಸ್ ಅವುಗಳನ್ನು ಆಫರ್ ಮಾಡ್ತದೆ ಫಾರ್ ದಿ facilitation of various financial transactions and other related activities. ಸೊ ಒಂದು ಹಣಕಾಸಿನ ಒಂದು ವ್ಯವಹಾರಕ್ಕಾಗಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಆಫರ್ ಮಾಡುವಂಥ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ನಾವೇನಂತ ಕರಿತೀವಿ, ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಬ್ಯಾಂಕ್ ಅದ, ಒಂದು ಬ್ಯಾಂಕ್ ಒಂದು ಸರ್ವಿಸನ್ನು ಪ್ರೊವೈಡ್ ಮಾಡ್ತದೆ. ಏನು ಸರ್ವಿಸನ್ನು ಪ್ರೊವೈಡ್ ಮಾಡ್ತದೆ? ಡೆಪಾಸಿಟ್ಸನ್ನು ತೊಗೊತದ, ಲೋನ್ಸನ್ನು ತೊಗೊತದ, ಹೌಸಿಂಗ್ ಲೋನ್ಸ್ ಕೊಡ್ತದೆ, ಬೇರೆ ಬೇರೆ ಥರದ ಡೆಪಾಸಿಟ್ಸ್ ಮಾಡ್ಕೊತದೆ. ಲೋನ್ಸ್, ಡೆಪಾಸಿಟ್ಸ್ ಇವೆಲ್ಲ ಪ್ರಾಡಕ್ಟ್ಸ್. ಇವು ಬೇರೆ ಬೇರೆ ಥರದ ಲೋನ್ಸು, ಡೆಪಾಸಿಟ್ಸ್ ಇವೆಲ್ಲ ಪ್ರಾಡಕ್ಟ್ಸ್. ಸೊ ಆ ಪ್ರಾಡಕ್ಟ್ಸ್ ಮೂಲಕ ಒಂದು ಬ್ಯಾಂಕ್ ಒಂದು ಸೇವೆಯನ್ನು ಕೊಡಾಕತ್ತದ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಫೈನಾನ್ಷಿಯಲ್ ಸರ್ವಿಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಒನ್, ಸರ್ವಿಸಸ್ ಪ್ರೊವೈಡೆಡ್ ಬೈ ಬ್ಯಾಂಕ್ಸ್, ಇನ್ವೆಸ್ಟ್ಮೆಂಟ್ ಕಂಪನೀಸ್, ಅಕೌಂಟಿಂಗ್ ಫರ್ಮ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಮರ್ಚೆಂಟ್ ಬ್ಯಾಂಕಿಂಗ್ಸ್, lease companies, venture capital companies, factoring companies, mutual funds, ಇವೆಲ್ಲದಕ್ಕೂ ನಾವು ಹಣಕಾಸಿನ ಸೇವೆಗಳು ಆರ್ ಆಲ್ ಕಾಲ್ಡ್ ಆಸ್ ಫೈನಾನ್ಷಿಯಲ್ ಸರ್ವಿಸಸ್, ರೈಟ್? ಬ್ಯಾಂಕ್ಸ್, ಇನ್ವೆಸ್ಟ್ಮೆಂಟ್ ಕಂಪನೀಸ್, ಅಕೌಂಟಿಂಗ್ ಫರ್ಮ್ಸ್ ಗೊತ್ತಾಗ್ತದೆ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗೊತ್ತಾಗ್ತದೆ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತಂದರೆ ಒಂದು ಡೆವಲಪ್ಮೆಂಟ್ ಬ್ಯಾಂಕ್ ಇರ್ಬೋದು, ಒಂದು ಇನ್ಶೂರೆನ್ಸ್ ಕಂಪನಿ ಇರ್ಬೋದು, ಒಂದು ಪೋಸ್ಟಲ್ ಆಫೀಸ್ ಇರ್ಬೋದು, ರೈಟ್? ಪೋಸ್ಟಲ್ ಬ್ಯಾಂಕ್ ಇರ್ಬೋದು. ಸೊ ಇವಕ್ಕೆ ನಾವು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ. ಮರ್ಚೆಂಟ್ ಬ್ಯಾಂಕ್ಸ್, ಇಲ್ಲಿ ಕೆಲವೊಂದು ವರ್ಡ್ಸ್ ಹೊಸದಾಗೆ ಬಂದದ. ಸೊ ಅವ್ರ ಬಗ್ಗೆ ಡೀಟೇಲ್ ಆಗಿ ನಾವು ಆ ವರ್ಡ್ಸ್ಗಳನ್ನು ನಾವು ಡೀಟೇಲ್ ಆಗಿ ಕಲಿತೀವಿ. ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಆರ್ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ನಾಗ ಆ ಫಂಕ್ಷನ್ಸ್ ಬಗ್ಗೆ ಡೀಟೇಲ್ ಆಗಿ ಕಲಿತೀವಿ. ದೇರ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಮರ್ಚೆಂಟ್ ಬ್ಯಾಂಕಿಂಗ್ ಅಂದರೆ ಏನು, ಲೀಸ್ ಕಂಪನಿ ಗೇಣಿದಾರಿಕೆ, ರೈಟ್? ವೆಂಚರ್ ಕ್ಯಾಪಿಟಲ್ ಅಂತ ಒಂದು ಕ್ಯಾಪಿಟಲ್ ಬರ್ತದೆ ಇಲ್ಲಿ. ಅದಕ್ಕೆ ನಾವು ಯಾವ ಹೊಸ ಪ್ರಾಡಕ್ಟ್ಸ್, ಹೊಸ ಕಂಪನೀಸ್ಗೆ ಕೊಡುವಂಥ ಒಂದು ಬಂಡವಾಳಕ್ಕೆ, ರೈಟ್? ಒಂದು ರಿಸ್ಕಿ ಪ್ರಾಜೆಕ್ಟ್ ಅಥವಾ ಒಂದು ಟೆಕ್ನಾಲಜಿ, ಹೈ ಟೆಕ್ನಾಲಜಿ ಪ್ರಾಜೆಕ್ಟಿಗೆ ನಾವು ಕೊಡುವಂಥ ಒಂದು ಕ್ಯಾಪಿಟಲ್ಗೆ ಏನಂತ ಕರಿತೀವಿ, ವೆಂಚರ್ ಕ್ಯಾಪಿಟಲ್ ಅಂತ ಕರಿತೀವಿ, ರೈಟ್? ಫ್ಯಾಕ್ಟ್ರಿಂಗ್ ಕಂಪನೀಸ್ ಅಗೇನ್ ಈಸ್ ಅ ಇಂಟರ್ಮೀಡಿಯರಿ, ಒಂದು ಮಧ್ಯವರ್ತಿಯ ಒಂದು ಸಂಸ್ಥೆ ಆಗಿರ್ತದೆ. ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಲಾಸ್ಟ್ ಸೆಮಿಸ್ಟರ್ನಾಗ ಡೀಟೇಲ್ ಆಗಿ ಕಲ್ತೀವಿ, ರೈಟ್? ಸೊ ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಫೈನಾನ್ಷಿಯಲ್ ಸರ್ವಿಸಸ್. ಓಕೆ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ characteristics of financial services. First one is intangibility. Intangibility ಅಂತಂದ್ರೇನು? ವಾಟ್ ಡು ಯು ಮೀನ್ ಬೈ ಇಂಟ್ಯಾಂಜಿಬಿಲಿಟಿ? ಟ್ಯಾಂಜಿಬಿಲಿಟಿ ಅಂದರೆ ನಾವು ಅದನ್ನು ನೋಡಬಹುದು, ನಾವು ಅದನ್ನು ಮುಟ್ಟಬಹುದು. ಬಟ್ ಇಂಟ್ಯಾಂಜಿಬಲ್ ಅಂದಾಗ ನಾವು ಅದನ್ನು ನೋಡೋಕ್ಕೂ ಬರೋಂಗಿಲ್ಲ, ನಾವು ಅದನ್ನು ಮುಟ್ಟೋಕ್ಕೂ ಬರೋಂಗಿಲ್ಲ, ಫಿಸಿಕಲ್ ಟಚ್ ಆಗಕ್ಕೆ ಬರೋಂಗಿಲ್ಲ. ಬಟ್ ಅದನ್ನು ನಾವು ಫೀಲ್ ಮಾಡಬೇಕಾಗ್ತದೆ. ಆ ಸರ್ವಿಸನ್ನು ನಾವು ಫೀಲ್ ಮಾಡಬೇಕಾಗ್ತದೆ. ಯಾವುದೇ ಸೇವೆಯನ್ನು ನಾವು ನೋಡೋಕ್ಕೂ ಬರೋಂಗಿಲ್ಲ, ಮುಟ್ಟೋಕ್ಕೂ ಬರೋಂಗಿಲ್ಲ, ಅದನ್ನು ನಾವು ಫೀಲ್ ಮಾಡ್ಕೋಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಹೋಟೆಲ್ಗೆ ಹೋಗ್ತೀವಿ, ಆ ಹೋಟೆಲ್ ಸರ್ವಿಸನ್ನು ನಾವು ಫೀಲ್ ಮಾಡ್ತೀವಿ. ಅಲ್ಲಿ ಪ್ರಾಡಕ್ಟ್ಸ್, ಎಸ್, ನಾವು ಏನು ಆರ್ಡ್ರ್ ಮಾಡ್ತೀವಿ ಅದು ನಮಗೆ ಡಿಶ್ ಬರ್ತದೆ, ಅದು ಫುಡ್ ನಮಗೆ ಬರ್ತದೆ, ಆ ಫುಡ್ಡನ್ನು ನಾವು ತಿಂತೀವಿ, ಅದು ಪ್ರಾಡಕ್ಟ್ ಆಯಿತು. ಬಟ್ ಅವ್ರು ಅದನ್ನು ಸರ್ವ್ ಮಾಡುವಂಥದ್ದು, ಅವ್ರು ಅದನ್ನು ಸೇವ್ ಮಾಡುವಂಥ, ಸರ್ವಿಸ್ ಕೊಡುವಂಥದ್ದು, ಅದು ನಾವು ನೋಡೋಕ್ಕೂ ಬರೋಂಗಿಲ್ಲ, ಅದನ್ನು ನಾವು ಮುಟ್ಟೋಕ್ಕೂ ಬರೋಂಗಿಲ್ಲ. ಅದೇನಾಗ್ತದೆ? ದಟ್ ಈಸ್ ಅ ಸರ್ವಿಸ್. ಇಂಟ್ಯಾಂಜಿಬಲ್ ಆಗ್ತದೆ ಅದು, ರೈಟ್? ಅದು ಮುಟ್ಲಾರ್ದಂಥದ್ದು, ಅದು ನೋಡಲಾರ್ದಂಥದ್ದು, ಅದನ್ನು ಬರೀ ಫೀಲ್ ಮಾಡುವಂಥದ್ದು ಇರ್ತದೆ. ಅದಕ್ಕೆ ನಾವೇನಂತ ಕರಿತೀವಿ? ಇಂಟ್ಯಾಂಜಿಬಿಲಿಟಿ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಟೀಚರ್ ಒಂದು ಕ್ಲಾಸ್ ಹೇಳಕತ್ತಾರ,
ರೈಟ್. ಆ ಟೀಚರ್ ಕ್ಲಾಸನ್ನು ನೀವು ಫೀಲ್ ಮಾಡ್ಬೋದು ಅಷ್ಟೇ, ಅದನ್ನು ಮುಟ್ಟಕ್ಕೆ ಬರೋಂಗಿಲ್ಲ, ಅದನ್ನು ನೋಡೋಕ್ಕೆ ಬರೋಂಗಿಲ್ಲ, ಅದನ್ನು ನೀವು ಕೇಳಬೇಕಾಗ್ತದೆ, ಅದನ್ನು ನೀವು ಫೀಲ್ ಮಾಡಬೇಕಾಗ್ತದೆ, ರೈಟ್. ಸೊ ದ್ಯಾಟ್ ಈಸ್ ಅ ಸರ್ವಿಸ್. The service provided by a school, college, hospital, or a banking service, or a hotel industry, or a film theater, ಇವೆಲ್ಲ ಏನಿದು ಇಂಟ್ಯಾಂಜಿಬಲ್ ಇನ್ ನೇಚರ್. ಇವುಗಳನ್ನು ಫೀಲ್ ಮಾಡ್ಕೋಬೇಕಾಗ್ತದೆ, ಇವುಗಳನ್ನು ನೋಡೋಕ್ಕೂ ಬರೋಂಗಿಲ್ಲ, ಫಿಸಿಕಲ್ ಟಚ್ ಮಾಡೋಕ್ಕೂ ಬರೋಂಗಿಲ್ಲ. ನೆಕ್ಸ್ಟ್ ಒನ್, ಇನ್ಸೆಪರೇಬಿಲಿಟಿ. ಇನ್ಸೆಪರೇಬಿಲಿಟಿ ಅಂತಂದರೆ ಇವುಗಳನ್ನು ಬೇರ್ಪಡಿಸೋಕೆ ಸಾಧ್ಯ ಇಲ್ಲ. ಇಲ್ಲಿ ಸರ್ವಿಸನ್ನು ಹ್ಯೂಮನ್ ಎಲಿಮೆಂಟ್ನಿಂದ ಬೇರ್ಪಡಿಸೋಕೆ ಸಾಧ್ಯ ಇಲ್ಲ. ಈಗ ಒಂದು ಪ್ರಾಡಕ್ಟ್ ಇದ್ದಾಗ ನಾವು ಆ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರರ್ ಕಡೆಯಿಂದ ಬೇರ್ಪಡಿಸ್ಬೋದು, ರೈಟ್. ಸೊ ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಒಂದು ಸೋಪ್ ತೊಗೊತೀವಿ ನಾವು, ಒಂದು ಸೋಪ್, ಬಾದಿಂಗ್ ಸೋಪ್ ತೊಗೊತೀವಿ. ಆ ಬೇದಿಂಗ್ ಸೋಪ್ ತೊಗೊಂಡಾಗ ಆ ಮ್ಯಾನುಫ್ಯಾಕ್ಚರರ್ಗೆ ಮತ್ತು ಆ ಸೋಪಿಗೇನು ಅವ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾನೆ, ಬಟ್ ಅದನ್ನು ಮಾರ್ಕೆಟ್ ಮಾಡಿ ಬಿಟ್ಬಿಟ್ಟಿರ್ತಾನೆ. ನಾವು ಕೊಂಡ್ಕೊಳ್ಳಲ್ಲಿ ಆ ಸೋಪ್ ಆ ಮ್ಯಾನುಫ್ಯಾಕ್ಚರರ್ ಅವೈಲೇಬಲ್ ಇರೋಂಗಿಲ್ಲ, ರೈಟ್. ಬಟ್ ಸರ್ವಿಸ್ನಲ್ಲಿ ಹಂಗಾಗಂಗಿಲ್ಲ. ಈಗ ನಾನು ಟೀಚರ್ ಅದೀನಂದರೆ ನಾನು ನನ್ನ ಸೇವೆಯನ್ನು ನಾನೇ ಕೊಡಬೇಕು, ನನ್ನ ಟೀಚಿಂಗನ್ನು ನಾನೇ ಕೊಡಬೇಕಾಗ್ತದೆ. ನನ್ನ ಬದಲಿ ಬೇರೆದವ್ರು ಕೊಟ್ಟಾಗ ನನ್ನ ಸರ್ವಿಸ್ ಆಗಂಗಿಲ್ಲ. ಸಿಮಿಲರ್ಲಿ ಒಂದು ಬ್ಯಾಂಕ್ ಸರ್ವಿಸ್ ಕೊಡಬೇಕಂದ್ರೆ ಆ ಬ್ಯಾಂಕ್ನವರೇ ಆ ಸರ್ವಿಸ್ ಕೊಡಬೇಕಾಗ್ತದೆ, ರೈಟ್. ಆ ಬ್ಯಾಂಕ್ನವ್ರ ಸರ್ವಿಸ್ ಬೇರೆದವರು ಬಂದು ಕೊಡೋಕ್ಕಾಗಂಗಿಲ್ಲ, ರೈಟ್. ಸೊ ಇಲ್ಲಿ ಬೇರ್ಪಡಿಸೋಕೆ ಸಾಧ್ಯ ಇಲ್ಲ, ಇನ್ಸೆಪರೇಬಲ್. ಅದನ್ನು ಯಾರು ಸರ್ವಿಸ್ ಪ್ರೊವೈಡರ್ ಅದಾರ, ಯಾರು ಅದನ್ನು ಸರ್ವಿಸನ್ನು ಪ್ರೊವೈಡ್ ಮಾಡಾಕತ್ತಾರ ಮತ್ತು ಆ ಸರ್ವಿಸ್, ಅವು ಎರಡನ್ನೂ ಬೇರ್ಪಡಿಸೋಕೆ ಸಾಧ್ಯ ಆಗಂಗಿಲ್ಲ. ನೆಕ್ಸ್ಟ್ ಒನ್, ಪೆರಿಷಾಬಿಲಿಟಿ. ಪೆರಿಷಾಬಿಲಿಟಿ ಅಂತಂದರೆ ಬೇಗ ನಶಿಸಿ ಹೋಗುವಂಥದ್ದು, ರೈಟ್. ಈ ಸರ್ವಿಸ್ ಏನಾಗ್ತದೆ, ಯಾವಾಗೂ ಒಂದು ಫೈನಾನ್ಷಿಯಲ್ ಸರ್ವಿಸ್ ಆರ್ ಇನ್ ಜನರಲ್ ಸರ್ವಿಸ್ ಏನಾಗ್ತದೆ, ಬೇಗ ನಶಿಸಿ ಹೋಗ್ತದೆ. ಅದರದ್ದು ವ್ಯಾಲ್ಯೂ, ಅದರದ್ದೇನು ಮೌಲ್ಯ ಇರ್ತದೆ, ಆ ವ್ಯಾಲ್ಯೂ ಭಾಳ ಸಮಯದವರೆಗೆ ಇರೋಂಗಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಒಂದು ಕ್ಲಾಸ್ ಅದೇ, ಈಗ ಸಪೋಸಿಂಗ್ಲಿ ಈ ಕ್ಲಾಸ್ ಲೈವ್ ಕ್ಲಾಸ್ ಇತ್ತು ಅಂತ ತಿಳ್ಕೊರಿ. ಈ ವಿಡಿಯೋದಲ್ಲಿ ನಾನು ಕ್ಲಾಸ್ ತೊಗೊಳ್ಳೋದು ಲೈವ್ ಕ್ಲಾಸ್ ಇತ್ತು ಅಂತಂದರೆ ನಾನು ಕ್ಲಾಸ್ ತೊಗೊಳ್ಳೋ ಮುಂದೆ ನೀವು ನೋಡಬೇಕಾಗ್ತದೆ, ನಾ ಕ್ಲಾಸ್ ತೊಗೊಳ್ಳೋ ಮುಂದೆ ನೀವು ಪ್ರೆಸೆಂಟ್ ಇರಬೇಕಾಗ್ತದೆ, ರೈಟ್. ನಾ ಕ್ಲಾಸ್ ತೊಗೊಂಡು ಹೋದ ಕೂಡಲೇ ಬಂದು ನಾ ಕ್ಲಾಸ್ ಕೇಳ್ತೀನಿ ಅಂತಂದರೆ ಆಗೋದಿಲ್ಲ, ರೈಟ್. ಸೊ ಇಲ್ಲಿ ಪೆರಿಶ್ ಆಗಿಬಿಡ್ತದೆ. ಬಟ್ ಪ್ರಾಡಕ್ಟ್ಸ್ನಲ್ಲಿ ಹಾಗಲ್ಲ. ಒಂದು ಸಲ ನೀವು ಪ್ರಾಡಕ್ಟ್ ತಂದ್ರಿ ಅಂತಂದರೆ, ಒಂದೇನೋ ಬಿಸ್ಕೆಟ್ ತಂದಿರಿ ಅಂತಂದರೆ ಒಂದು 8 ದಿವಸ ಇಟ್ಕೊಂಡು ನೀವು ಆ ಬಿಸ್ಕೆಟ್ ತಿನ್ಬೋದು, ರೈಟ್. ಸೊ ಬಟ್ ಅಲ್ಲಿ ಸರ್ವಿಸ್ನಲ್ಲಿ ಹಂಗಾಗಂಗಿಲ್ಲ. ಒಂದು ಫಿಲ್ಮ್ ನಡೆದದ, ರೈಟ್, 3 to 6 ಒಂದು ಮೂವಿ ನಡೆದದ ಅಂತಂದರೆ ನೀವು ಆ ಮೂವಿ ನೋಡಬೇಕಂದ್ರೆ 3 to 6 ಟೈಮಿಂಗ್ ಒಳಗೆ ಹೋಗಬೇಕು. ಇಲ್ಲ ನಾನು 6ಕ್ಕೆ ಹೋಗಿ ನಾನು 3 to 6 ಮೂವಿ ನೋಡ್ತೀನಿ ಅಂತಂದರೆ ಅದು ಆಗೋಂಗಿಲ್ಲ, ರೈಟ್. ಅದು ನಶಿಸಿ ಹೋಗ್ತದೆ, ಪೆರಿಷೇಬಲ್ ಆಗ್ತದೆ. ನೆಕ್ಸ್ಟ್ ಒನ್, ವೇರಿಯಾಬಿಲಿಟಿ. ವೇರಿಯಾಬಿಲಿಟಿ ಅಂದರೆ ಸರ್ವಿಸ್ನಲ್ಲಿ ಕ್ವಾಲಿಟಿ ವೇರಿಯೇಷನ್ಸ್ ಇರ್ತದೆ, ಕ್ವಾಲಿಟೀಸ್ ಲೆವೆಲ್ ವೇರಿಯೇಷನ್ಸ್ ಇರ್ತದೆ. ಫಾರ್ ಎಕ್ಸಾಂಪಲ್, 2 ಕಂಪನೀಸ್ ಅದಾವ ಅಥವಾ 2 ಹೋಟ್ಲ್ ಅದಾವ ಅಂತ ತಿಳ್ಕೊರಿ, 2 ಬಟ್ 2 ರೆಸ್ಟೋರೆಂಟ್ಸಲ್ಲಿ ಟೇಸ್ಟ್ ಚೇಂಜ್ ಆಗಿರ್ತದೆ. ಸೇಮ್ ಟು ಸೇಮ್ ಐಡೆಂಟಿಕಲ್ ಟೇಸ್ಟ್ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಇಲ್ಲಿ ಮಾಡುವಂಥ ವ್ಯಕ್ತಿ ಅಥವಾ ಶೆಫ್ಸ್ ಬೇರೆ, ಕುಕ್ಸ್ ಬೇರೆ, ಅಲ್ಲಿ ಮಾಡುವಂಥ ಕುಕ್ಸೇ ಬೇರೆ ಆಗಿರ್ತಾರೆ. ಸೊ ಇಲ್ಲೇನಾಗ್ತದೆ, ಕ್ವಾಲಿಟಿಯಲ್ಲಿ ಚೇಂಜ್ ಆಗ್ತದೆ. ಬಟ್ ದ್ಯಾಟ್ ಡಸಂಟ್ ಹ್ಯಾಪನ್ ಇನ್ ಅ ಪ್ರಾಡಕ್ಟ್. ನೀವು ಒಂದು ಪ್ರಾಡಕ್ಟ್ ತೊಗೊಂಡಾಗ ಒಂದು 10 ಲಿರಲ್ ಸೋಪ್ ತೊಗೊಂಡಿರಿ ಅಥವಾ 10 ಲಕ್ಸ್ ಸೋಪ್ ತೊಗೊಂಡಿರಿ ಅಂದ್ರೆ 10 ಲಕ್ಸ್ ಸೋಪ್ ಒಂದೇ ಥರ ಆಗಿರ್ತದೆ, ರೈಟ್. ಸೇಮ್ ಟೈಪ್ ಆಫ್ ಸೋಪ್ ಆರ್ ಸೇಮ್ ಟೈಪ್ ಆಫ್ ಪ್ರಾಡಕ್ಟ್ ಅಲ್ಲಿರ್ತದೆ, ಅಲ್ಲಿ ಸ್ಟ್ಯಾಂಡರ್ಡೈಸೇಷನ್ ಇರ್ತದೆ. ಬಟ್ ಸರ್ವಿಸ್ನಲ್ಲಿ ಸ್ಟ್ಯಾಂಡರ್ಡೈಸೇಷನ್ ಇರೋಂಗಿಲ್ಲ. ಒಂದು ಬ್ಯಾಂಕಿಗೆ ಹೋಗ್ತೀರಿ, ಒಂದು ಬ್ಯಾಂಕ್ನಾಗ ನಿಮಗೆ ಇಮಿಡಿಯೇಟ್ 10 ನಿಮಿಷನಾಗ ಕೆಲಸ ಆಗ್ತದೆ. ಇನ್ನೊಂದು ಬ್ಯಾಂಕಿಗೆ ಹೋಗ್ತೀರಿ, ಆ ಬ್ಯಾಂಕ್ ರಶ್ ಇರ್ತದೆ, ಸೇಮ್ ಸರ್ವಿಸ್ ನಿಮಗೆ ಅರ್ಧ ತಾಸು ಆಗ್ಬೋದು. ಏನಾಗ್ತದೆ ಇಲ್ಲಿ, ವೇರಿಯೇಷನ್ ಇನ್ ಕ್ವಾಲಿಟಿ ಆಫ್ ಸರ್ವಿಸ್, ರೈಟ್. ಸೊ ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಕೇಸ್ ಆಫ್ ಸರ್ವಿಸ್ ಆ್ಯಂಡ್ ನಾಟ್ ಇನ್ ಕೇಸ್ ಆಫ್ ಪ್ರಾಡಕ್ಟ್. ನೆಕ್ಸ್ಟ್ ಒನ್, ಡೈನಮಿಸಮ್. ಡೈನಮಿಸಮ್ ಅಂದರೆ ಎವರ್ ಚೇಂಜಿಂಗ್, ರೈಟ್. ಇದು ಇವತ್ತಿದ್ದಂಗೆ ನಾಳೆ ಇರೋಂಗಿಲ್ಲ, ನಾಳೆ ಇದ್ದಂಗೆ ನಾಡ್ದಿರಂಗಿಲ್ಲ. ಇದು ಇಟ್ ಈಸ್ ಎವರ್ ಚೇಂಜಿಂಗ್, ಡೆವಲಪ್ಮೆಂಟ್ ಆಗ್ತಿರ್ತದೆ. ಮೇಲಿನ ಮೇಲೆ ಅದನ್ನು ಡೆವಲಪ್ ಮಾಡ್ಕೊಂಡು, ಇನೋವೇಟ್ ಮಾಡಿಕೊಂಡು, ಅದರಲ್ಲಿ ಹೊಸ ಹೊಸ ಅಂಶಗಳನ್ನು ಆ್ಯಡ್ ಮಾಡ್ಕೊತಿರ್ತೀರಿ ನೀವು, ಅದನ್ನು ಇಂಪ್ರೂವ್ ಮಾಡ್ಕೊತಿರ್ತೀರಿ ನೀವು, ರೈಟ್. ಸೊ ದ್ಯಾಟ್ ಹ್ಯಾಪನ್ಸ್ ಇನ್ ಅ ಫೈನಾನ್ಷಿಯಲ್ ಸರ್ವಿಸ್. ನೆಕ್ಸ್ಟ್ ಒನ್,
ಡಾಮಿನೆನ್ಸ್ ಆಫ್ ಹ್ಯೂಮನ್ ಎಲಿಮೆಂಟ್. ಎಸ್, ಇದು ಬಹಳ ಕ್ಲಿಯರಾಗಿ ಹೇಳಿದೆ ನಾನು. ಇನ್ಸೆಪರೇಬಿಲಿಟಿ ಅಂದಾಗ ಕ್ಲಿಯರಾಗಿ ಹೇಳಿದೆ. ಡಾಮಿನೆನ್ಸ್ ಆಫ್ ಹ್ಯೂಮನ್ ಎಲಿಮೆಂಟ್. ಯಾವುದೇ ಸರ್ವಿಸ್ ಇದ್ದಾಗ, ಯಾವುದೇ ಸೇವೆಯನ್ನು ನಾವು ಒದಗಿಸುವಾಗ ಒಂದು ಹ್ಯೂಮನ್ ಎಲಿಮೆಂಟ್ ಅಂದರೆ ಮನುಷ್ಯನ ಪ್ರೆಸೆನ್ಸ್ ಏನದ, ಮನುಷ್ಯನ ಅಲ್ಲಿ ಇರುವಂಥ ಏನದ, ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಟೆಕ್ನಾಲಜಿ ಹೆಚ್ಚಿಗೆ ಕೆಲಸಕ್ಕೆ ಬರೋದಿಲ್ಲ. ಸರ್ವಿಸ್ ಪ್ರೊವಿಷನ್ನಾಗ ಟೆಕ್ನಾಲಜಿ ಭಾಳ ಕೆಲಸಕ್ಕೆ ಬರೋದಿಲ್ಲ. ಇಲ್ಲಿ ಹ್ಯೂಮನ್ ಎಲಿಮೆಂಟ್ ಡಾಮಿನೆಂಟ್ ಆಗಿರ್ತದೆ. ಹ್ಯೂಮನ್ ಎಲಿಮೆಂಟ್ ಮೇನ್ ಇಂಪಾರ್ಟೆಂಟ್ ಇರ್ತದೆ. ಬಟ್ ಪ್ರೊಡಕ್ಟ್ಸ್ನಾಗ ನೀವು ಯಾವುದೇ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ಬೇಕಂತಂದ್ರೆ ನೀವು ಮಷಿನರಿ ಯೂಸ್ ಮಾಡ್ಬೋದು, ಟೆಕ್ನಾಲಜಿ ಮಾಡೋಕೆ ಅಥವಾ ಆ ಸರ್ವಿಸನ್ನು ಕೊಡೋಕೆ ನೀವು ಹ್ಯೂಮನ್ ಎಲಿಮೆಂಟ್ ಅಥವಾ ಜನರು ಬೇಕೇ ಆಗ್ತದೆ ಒಂದು ಸರ್ವಿಸಕ್ಕೆ. ಲಾಸ್ಟ್ ಒನ್ ಇನ್ಫಾರ್ಮೇಷನ್ ಬೇಸ್ಡ್. ಅಗೇನ್ ಇನ್ಫಾರ್ಮೇಷನ್ ಬೇಸ್ಡ್ ಅಂತಂದರೆ ಮಾಹಿತಿ ಮೇಲೆ ಅವಲಂಬಿತ ಆಗಿರ್ತದೆ. ಇದು ಯಾವುದೇ ಸೇವೆ ಏನಾಗಿರ್ತದೆ, ಮಾಹಿತಿ ಮೇಲೆ ಅವಲಂಬಿತ ಆಗಿರ್ತದೆ. ನೀವು ಒಂದು ಮಾಹಿತಿಯನ್ನು ಬೇಸಾಗಿಟ್ಕೊಂಡು ನೀವು ಸರ್ವಿಸನ್ನು ಪ್ರೊವೈಡ್ ಮಾಡ್ತೀರಿ, ರೈಟ್. ಸೊ ಸ್ಪೆಷಲಿ ಇನ್ ಕೇಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಮಾಹಿತಿ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ, ರೈಟ್. ಸೊ ಈಗ ಬ್ಯಾಂಕಿಂಗ್ ಸರ್ವಿಸಸ್ ಅಂತಂದರೆ ನಿಮಗೆ ಬ್ಯಾಂಕಿಂಗ್ ಬಗ್ಗೆ ಆ ಮಾಹಿತಿ ಇನ್ಫಾರ್ಮೇಷನ್ ಬೇಕೇ ಬೇಕಾಗಿರ್ತದೆ. ಎಲ್ಲ ಇನ್ಫಾರ್ಮೇಷನು ನಿಮ್ಮ ಹತ್ರ ಇರಬೇಕಾಗ್ತದೆ, ರೈಟ್. ಒಂದು ಸ್ಕೂಲ್ ಆ್ಯಂಡ್ ಕಾಲೇಜ್ ಅಂತಂದರೆ ಆ ಸ್ಕೂಲ್ ಆ್ಯಂಡ್ ಕಾಲೇಜದ್ದು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಇರಬೇಕಾಗ್ತದೆ. ಒಂದು ಯಾವುದೋ ಒಂದು ಹೋಟ್ಲ್ ನಡ್ಸಾಕತ್ತೀರಂದ್ರೆ ಹೋಟ್ಲ್ ಇಂಡಸ್ಟ್ರೀಸ್ ಇನ್ಫಾರ್ಮೇಷನ್ ನಿಮ್ಮ ಕಡೆ ಇರಬೇಕಾಗ್ತದೆ, ರೈಟ್. ಸೊ ಇಲ್ಲಿ ಟೆಕ್ನಾಲಜಿಗಿಂತ ಮಾಹಿತಿ ಬಹಳ ಮುಖ್ಯ ಆಗಿರ್ತದೆ. So these are the characteristics of financial services. So in the next class we will see the importance, functions and objectives of financial services. Thank you. Please watch the video. ಏನಾದರೂ ಡೌಟ್ಸ್ ಇದ್ದರೆ ನೋಟ್ ಡೌನ್ ಮಾಡಿಕೊಂಡು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.